ಇನ್ನು ಕೇವಲ 5ರಿಂದ 10 ನಿಮಿಷ ಅಷ್ಟೇ ನಿಮ್ಮ ಜೀವನ ಸಂಪೂರ್ಣವಾಗಿ ಶಾಂತವಾಗುತ್ತೆ. ಪ್ರಯತ್ನ ಪಡ್ತೀರಾ? ಎಸ್, ನಾನು ನಿಮ್ಮ ಶ್ರೇಯ. ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಮೆಡಿಟೇಷನ್ ಬಗ್ಗೆ ತಿಳ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಎಷ್ಟು ಜನ ಟ್ರೈ ಮಾಡಿದ್ದೀರಾ ಮೆಡಿಟೇಷನ್ ಮಾಡೋದಕ್ಕೆ? ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ತುಂಬ ಜನ ಟ್ರೈ ಮಾಡಿರ್ತೀರಲ್ಲ ಲೈಫಲ್ಲಿ, ಒಂದಲ್ಲ ಒಂದು ಹಂತದಲ್ಲಿ ಟ್ರೈ ಮಾಡಿರ್ತೀರ. ಸೊ ಅದರಲ್ಲಿ ಎಷ್ಟು ಜನಕ್ಕೆ ಅದು ಈಸಿ ಅನಿಸಿದೆ, ಇನ್ನು ಎಷ್ಟು ಜನಕ್ಕೆ ಅದು ಟಫ್ ಅನಿಸಿದೆ, ಕಷ್ಟ ಅನಿಸಿದೆ? ನನಗೊಂದು ಚಿಕ್ಕ ಹೆಲ್ಪ್ ಮಾಡ್ತೀರಾ? ಕಮೆಂಟಲ್ಲಿ ಹೇಳ್ತೀರಾ? ಯಾರ್ಯಾರಿಗೆಲ್ಲ ಇವತ್ತಿಗೂ ಕೂಡ ಮೆಡಿಟೇಷನ್ ಮಾಡೋದು ಕಷ್ಟ ಇದೆ ಅಂತ ನಂಗೆ ಕಮೆಂಟಲ್ಲಿ ಹೇಳ್ತೀರಾ? ಮರಿಬೇಡಿ, ಕಮೆಂಟ್ ಮಾಡಿ. ಎಲ್ರಿಗೂ ಗೊತ್ತು ಮೆಡಿಟೇಷನ್ನು ಒಳ್ಳೆಯದು, ಗುಡ್ ಫಾರ್ ಹೆಲ್ತ್, ಮೆಂಟಲ್ ಹೆಲ್ತ್ ಅಂತ. ಬಟ್ ಸ್ಟಿಲ್ ಒಳ್ಳೆಯದು ಅಂತ ಗೊತ್ತಿದ್ರೂ ಯಾಕೆ ಮಾಡ್ತಿಲ್ಲ ನಾವು? ಹೌದಾ? ಒಬ್ಬೊಬ್ರಿಗೆ ಬೋರ್ ಅನ್ನಿಸ್ಬಿಡ್ಬೋದು ಅಲ್ವಾ? ಬಟ್ ಅದು ಶುದ್ಧ ಸುಳ್ಳು ಬೋರಿಂಗ್ ಅನ್ನೋದು. ಮೆಡಿಟೇಷನ್ ಬೋರಿಂಗ್ ಅಲ್ಲ. ಆ್ಯಂಡ್ ನಾವು ನಮ್ಮ ಲೈಫಲ್ಲಿ ಯಾವುದೇ ಒಂದು ಕೆಲಸ ಆಯಿತು, ಅದೊಂದು ಅರ್ಜೆನ್ಸಿ ಬರೋವರೆಗೂ ನಾವು ಅದನ್ನು ಮಾಡಲ್ಲ. ಅಬ್ಸರ್ವ್ ಮಾಡಿದ್ದೀರಾ? ಅದೇನೇ ಕೆಲಸ ಇರಲಿ, ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಒಂದು ಆಧಾರನ್ನೇ ಇಟ್ಕೊಳ್ಳೋಣ. ಈಗ ಆಧಾರ್ ಅಪ್ಡೇಟ್ ಮಾಡಬೇಕಾಗಿರುತ್ತೆ, ಅಡ್ರೆಸ್, ಫೋನ್ ನಂಬರ್ ಎಲ್ಲ. ಓಕೆ, ಬಟ್ ನೀವು ಮಾಡೋಣ ಅಂತ ಸುಮ್ಮನೆ ಆಗಿರ್ತೀರ. ಅದೇ ಒಂದು ಬ್ಯಾಂಕ್ ರಿಲೇಟೆಡ್, ಈಗ ಒಂದು ATM ಕಾರ್ಡ್ ಬರೋದು ಅಥವಾ ಬ್ಯಾಂಕ್ ರಿಲೇಟೆಡ್ ಏನೋ ಅಡ್ರೆಸ್ ಚೇಂಜ್ ಮಾಡಿಸ್ಬೇಕಾಗಿ ಬಂತು, ಅಲ್ಲಿ ಪ್ರೂಫ್ ಕೊಡಬೇಕಾಗಿ ಬಂತು ಅಡ್ರೆಸ್ ಚೇಂಜ್ ಮಾಡಿಸಿರೋದನ್ನ, ಅವಾಗ ಏನು ಮಾಡ್ತೀರಾ? ಸಡನ್ನಾಗಿ ಅರ್ಜೆಂಟಲ್ಲಿ ಎಲ್ಲನೂ ಮಾಡೋಕೆ ಹೋಗ್ತೀರಾ. ಸೊ ಅದೇ ರೀತಿ ಮೆಡಿಟೇಷನ್ದು ಅರ್ಜೆನ್ಸಿ ನಿಮಗೆ ಬರೋವರೆಗೂ ಅದನ್ನು ಬೋರಿಂಗ್ ಅದು ಇದು ಅಂತ ನೆಪ ಹೇಳ್ಕೊಂಡು ದೂರ ಇಡ್ತೀರ. ಅದು ಅರ್ಜೆನ್ಸಿ ಯಾವಾಗ ಬರುತ್ತೆ? ಲೈಫಲ್ಲಿ ತುಂಬ ಕಷ್ಟಗಳು ಬಂದಾಗ ಅರ್ಜೆನ್ಸಿ ಬರುತ್ತೆ. ಮೆಂಟಲಿ ತುಂಬ ನೀವು ಹಾಳಾಗಿರ್ತೀರ ಮೈಂಡಲ್ಲಿ. ಸೊ ಅವಾಗ ಅದರ ಅರ್ಜೆನ್ಸಿ ಬರುತ್ತೆ. ಬಟ್ ಆ ಸಿಚುಯೇಷನ್ ತಲುಪೋಕ್ಕೂ ಮುಂಚೆನೇ ಹೇಗೆ ನಾವು ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಮೆಡಿಟೇಷನ್ ಮೂಲಕ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಸೊ ನೀವೆಲ್ಲರೂ ಫ್ಯೂಚರ್ ಟೆನ್ಷನ್, ಎಕ್ಸಾಮ್ಸ್ ಆ್ಯಂಡ್ ಆಫೀಸ್ ಟೆನ್ಷನ್ಸ್, ಮನೆಗಳಲ್ಲಿ ರೆಸ್ಪಾನ್ಸಿಬಿಲಿಟಿ, ಸೊ ಇದೆಲ್ಲದರಿಂದ ಸಖತ್ತು ತಲೆ ಕೆಟ್ಟೋಗ್ಬಿಡುತ್ತೆ ನಿಮಗೆ ಅಲ್ವಾ? ಆಲ್ರೆಡಿ ಕೆಟ್ಟೋಗ್ಬಿಡುತ್ತೆ ಅಲ್ವಾ? ಡೈಲಿ ಇದನ್ನೆಲ್ಲ ಫೇಸ್ ಮಾಡ್ತಾ ಇದ್ದೀರಾ. ಬಟ್ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಏನು? ಮೆಡಿಟೇಷನ್. ಸೊ ಈ ವಿಡಿಯೋ ಬೇಸಿಕಲಿ ಒಬ್ಬರು ಮೆಡಿಟೇಷನ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಬೇಸಿಕಲಿ ಇವತ್ತು ನಾನು 3 ಕ್ವಶನ್ಸ್ನ ಕವರ್ ಮಾಡ್ತಿದ್ದೀನಿ. 3 ಕ್ವಶನ್ಸ್ನ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಿದ್ದೀನಿ. ಓಕೆ, 3 ಟಾಪಿಕ್ ಅನ್ಕೋಬೋದು ನೀವು. ಓಕೆ, ಫಸ್ಟು ಮೆಡಿಟೇಷನ್ ಅಂದರೆ ಏನು ಅನ್ನೋದನ್ನ ಕವರ್ ಮಾಡ್ತೀನಿ. ಆ್ಯಂಡ್ ಯಾಕೆ ನಮಗೆ ಮೆಡಿಟೇಷನ್ ಬೇಕು ಅನ್ನೋದನ್ನ ನೆಕ್ಸ್ಟ್ ಕವರ್ ಮಾಡ್ತೀನಿ. ಆ್ಯಂಡ್ ಡೈಲಿ ಲೈಫಲ್ಲಿ ಹೇಗೆ ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು ನಾವು ಅನ್ನೋದನ್ನು ಕೂಡ ಹೇಳ್ತೀನಿ. ಓಕೆ, ಸೊ ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲೇ ಕವರ್ ಆಗಿರುತ್ತೆ. ಕಂಪ್ಲೀಟಾಗಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಿಬಿಡಿ, ಅರ್ಧಕ್ಕೆ ಬಿಟ್ಟು ಹೋಗಬೇಡಿ. ಓಕೆನಾ? ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಲೇಬೇಡಿ. ಓಕೆನಾ? ಸಪೋರ್ಟ್ ಮಾಡಿ ಗೈಸ್. ಮೆಡಿಟೇಷನ್ ಅಂದರೆ ಏನು? ನಮ್ಮ ಮನಸ್ಸನ್ನು, ಮೈಂಡನ್ನು ಶಾಂತ ಮಾಡುವಂತಹದ್ದು ಒಂದು, ರೈಟ್? ಇದೊಂದು ಪ್ರಾಕ್ಟೀಸ್. ಓಕೆನಾ ಅಲ್ವಾ? ಮನಸ್ಸನ್ನ ಮತ್ತು ಮೈಂಡ್ನ ಶಾಂತ ಮಾಡುವಂತಹ ಪ್ರಾಕ್ಟೀಸೇ ಮೆಡಿಟೇಷನ್. ಸೊ ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಬಾಡಿ ಎಲ್ಲ ಆಫೀಸಲ್ಲಿ ಇರುತ್ತೆ, ವರ್ಕ್ ಮಾಡ್ತಿರ್ತೀವಿ. ಬಟ್ ನಮ್ಮ ಮೈಂಡು ಇದರ್ ಫ್ಯೂಚರಲ್ಲಿರುತ್ತೆ ಅಥವಾ ರೈಟ್ ಇದ್ದೇ ಇರುತ್ತೆ ತಾನೇ, ನೋಡಿದ್ದೀರಾ? ಅಥವಾ ಪಾಸ್ಟಲ್ಲಿರುತ್ತೆ, ಹೌದು ತಾನೆ? ನಾವೊಂದು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ, ಇಲ್ಲ ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ. ಬಟ್ ನಮ್ಮ ಬಾಡಿ ಮಾತ್ರ ಇಲ್ಲಿ ಪ್ರೆಸೆಂಟ್ ಇರುತ್ತೆ ಅಷ್ಟೇ ಅಲ್ವಾ? ಸೊ ಮೆಡಿಟೇಷನ್ ಅಂದರೆ ಪ್ರೆಸೆಂಟಲ್ಲಿ ಇರುವಂಥ ಒಂದು ಆರ್ಟ್, ಒಂದು ಕಲೆ ಅನ್ಬೋದು. ಓಕೆ, ಪ್ರೆಸೆಂಟಲ್ಲಿ ಹೇಗಿರೋದು ಅನ್ನೋದನ್ನ ಕಲಿಸ್ಕೊಡುತ್ತೆ ನಮಗೆ. ಆ್ಯಂಡ್ ಮೆಡಿಟೇಷನ್ ಅಂದರೆ ಇಟ್ಸ್ ನಾಟ್ ಅಬೌಟ್ ಸ್ಟಾಪಿಂಗ್ ಥಾಟ್ಸ್. ಓಕೆ, ಇಟ್ಸ್ ಅಬೌಟ್ ಅಬ್ಸರ್ವಿಂಗ್ ಯುವರ್ ಥಾಟ್ಸ್ ಕಾಮ್ಲಿ, ರೈಟ್? ಕಾಮಾಗಿ ನಿಮ್ಮ ಥಾಟ್ಸ್ನ ಅಬ್ಸರ್ವ್ ಮಾಡೋದು ಮೆಡಿಟೇಷನ್. ನಿಮ್ಮ ಥಾಟ್ಸ್ನ ಸ್ಟಾಪ್ ಮಾಡೋದಲ್ಲ. ಓಕೆನಾ? ಥಾಟ್ಸ್ ಎಲ್ರಿಗೂ ಬರುತ್ತೆ, ಬಟ್ ಆ ಥಾಟ್ಸ್ ಬಂದಾಗ ಅದ್ರ ಜೊತೆ ಫೈಟ್ ಮಾಡೋದಲ್ಲ. ಓಕೆನಾ? ಆ ಥಾಟ್ಸ್ನ ಅಬ್ಸರ್ವ್ ಮಾಡಿ ಅದನ್ನು ಹೋಗೋದಕ್ಕೆ ಬಿಟ್ಬಿಡಿ. ಓಕೆ, ಅಬ್ಸರ್ವ್ ದ ಥಾಟ್ಸ್ ಆ್ಯಂಡ್ ಲೆಟ್ ದೆಮ್ ಗೋ. ಓಕೆನಾ?
ಸೊ ಇವತ್ತಿನ ಜನ್ರೇಷನ್ಗೆ, ಇವತ್ತಿನ ಪರಿಸ್ಥಿತಿಗೆ ಯಾಕೆ ಬೇಕು ಮೆಡಿಟೇಷನ್? ಯಾಕಂದರೆ ನಾವೆಲ್ಲ ತುಂಬ ಫಾಸ್ಟ್ ಮೂವಿಂಗ್ ವರ್ಲ್ಡಲ್ಲಿ ಇದ್ದೀವಿ, ಹೌದಾ? ಫಾಸ್ಟ್ ಫುಡ್ ಆಗಿರ್ಬೋದು, ಫಾಸ್ಟ್ ಡೆಲಿವರೀಸ್ ಆಗಿರ್ಬೋದು, ಫಾಸ್ಟ್ ಇಂಟರ್ನೆಟ್ ಆಗಿರ್ಬೋದು, ಫಾಸ್ಟ್ ಲೈಫ್ ಆಗಿರ್ಬೋದು. ಎಲ್ಲ ನಮಗೆ ಫಾಸ್ಟಾಗಿ ಬೇಕು ಆ್ಯಂಡ್ ಸಿಗ್ತಾ ಇದೆ ಕೂಡ, ಅಲ್ವಾ? ಸೊ ಬ್ರೈನ್ ತುಂಬ ಫಾಸ್ಟಾಗಿ ಓಡ್ತಾ ಇದೆ, ಅದಕ್ಕೆ ರೆಸ್ಟೇ ಇಲ್ಲ. ಸೊ ಇದರಿಂದ ಏನಾಗ್ತಿದೆ? ತುಂಬ ಬೇಗ ಕೋಪ ಬರುತ್ತೆ, ತುಂಬ ಜಾಸ್ತಿ ಸ್ಟ್ರೆಸ್ಗೆ ಒಳಗಾಗ್ತೀವಿ, ನಿದ್ದೆ ಸರಿಗಾಗ್ತಾ ಇರಲ್ಲ, ಆ್ಯಂಡ್ ಕಾನ್ಸಂಟ್ರೇಷನ್ ಕೂಡ ಕಮ್ಮಿ ಆಗ್ತಾ ಬಂದಿರುತ್ತೆ. ಹೌದು ತಾನೇ? ಒಪ್ಕೋತೀರಾ? ಬಟ್ ಇದಕ್ಕೆಲ್ಲ ಪರಿಹಾರವಾಗಿ ಡಾಕ್ಟರ್ ಹತ್ರ ಹೋಗೋ ರೀತಿ ಮಾಡ್ಕೊಳ್ಳೋಕೆ ಮುಂಚೆ ಮೆಡಿಟೇಷನ್ ಒಂದು ಪರಿಹಾರ ಆಗಿ ವರ್ಕ್ ಮಾಡುತ್ತೆ. ನಿಮಗೆ ಮನಸ್ಸಿಗೆ ಬ್ರೇಕ್ ಕೊಡುತ್ತೆ ಮೆಡಿಟೇಷನ್. ಓಕೆ, ಎಮೋಷ್ನಲ್ ಬ್ಯಾಲೆನ್ಸ್ನ ಇಂಪ್ರೂವ್ ಮಾಡಿಕೊಡುತ್ತೆ ನಿಮಗೆ. ಆ್ಯಂಡ್ ನಮ್ಮ ಡಿಸಿಷನ್ಸ್ಗಳು ಕ್ಲಿಯರ್ ಆಗುತ್ತೆ ಮೆಡಿಟೇಷನಿಂದ. ಅರ್ಥ ಆಗಿದೆಯಾ? ಇಷ್ಟು ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ನೋಡೋಣ. ತುಂಬ ಜನ ಅನ್ಕೋತಾರೆ ಮೆಡಿಟೇಷನ್ ಅಂದರೆ ಹಾಗೆ ಹೀಗೆ ಅಂತ, ರೈಟ್? ಅಂದರೆ ಅದು ಯೋಗ ಥರ ತುಂಬ ಎಕ್ಸ್ಪರ್ಟ್ ಆಗಿರ್ಬೇಕು ಅದರಲ್ಲಿ. ಆ್ಯಂಡ್ ಮೆಡಿಟೇಷನ್ ಅಂದರೆ ರಿಲಿಜಿಯಸ್ ಆಗಿರಬೇಕು ತುಂಬ, ಅಲ್ವಾ? ಆ್ಯಂಡ್ ನನಗೆ ಟೈಮ್ ಇಲ್ಲ, ಮೆಡಿಟೇಷನ್ ಎಲ್ಲ ನನಗೆ ವರ್ಕ್ ಆಗಲ್ಲ ಬಿಡು, ಈ ಥರ ಅಂದ್ಕೊಂಡಿರ್ತೀರ, ಹೌದು ತಾನೆ? ಬಟ್ ಇದೆಲ್ಲ ಮಿತ್ಸ್ಗಳು. ಮೆಡಿಟೇಷನು ಏಜ್ಗೆ ಇಂಡಿಪೆಂಡೆಂಟ್ ಆಗಿರುತ್ತೆ. ಏಜ್ಗೆ ರೆಸ್ಟ್ರಿಕ್ಷನ್ ಇಲ್ಲ ಮೆಡಿಟೇಷನಲ್ಲಿ. ಯು ಕ್ಯಾನ್ ಬಿ ಆಫ್ ಎನಿ ಏಜ್, ಇಟ್ಸ್ ಏಜ್ ಇಂಡಿಪೆಂಡೆಂಟ್. ಓಕೆನಾ? ರಿಲಿಜಿಯನ್ ಇಂಡಿಪೆಂಡೆಂಟ್. ಜಾತಿ ಧರ್ಮ ಯಾವುದು ಬರಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು ಆ್ಯಂಡ್ ಮಾಡ್ತಾರೆ ಕೂಡ, ಹೌದು ತಾನೆ? ಆ್ಯಂಡ್ ಈ ಮೆಡಿಟೇಷನ್ಗೆ ಬರೀ 10 ನಿಮಿಷ ಸಾಕಾಗುತ್ತೆ ನಿಮ್ಮ ಜೀವನದಲ್ಲಿ. 10 ನಿಮಿಷ ನೀವು ನಿಮಗೋಸ್ಕರ, ನಿಮ್ಮ ಮೆಂಟಲ್ ಹೆಲ್ತ್ಗೋಸ್ಕರ ಕೊಡಬೇಕಾಗುತ್ತೆ. ಮೊಬೈಲ್ನ ಸ್ಕ್ರಾಲ್ ಮಾಡೋಕ್ಕೆ ಟೈಮ್ ಇರುತ್ತೆ, ಬಟ್ ಮೆಡಿಟೇಷನ್ಗೆ ಟೈಮ್ ಇರಲ್ವಾ? ಮೊಬೈಲ್ನ ಸ್ಕ್ರಾಲ್ ಮಾಡಿ ಟೈಮ್ ವೇಸ್ಟ್ ಮಾಡೋಕ್ಕೆ ಟೈಮ್ ಇದೆ ಅಂದರೆ ನಿಮಗೋಸ್ಕರ 10 ನಿಮಿಷ ನಿಮಗೆ ಇದ್ದೇ ಇರುತ್ತೆ. ಓಕೆನಾ? ಇಲ್ಲ ಅನ್ನೋ ರೀಸನ್ನೇ ಹೇಳಿಬಿಡಿ ಯಾರನ್ನು. ಓಕೆನಾ? ಸೊ ಈಗ ಸಿಂಪಲ್ ಮೆಡಿಟೇಷನ್ ಬಗ್ಗೆ ಮಾತಾಡೋಣ. ಸೊ ನಾನು ಈಸಿ ವೇಸ್ನ ಹೇಳ್ತೀನಿ ಇವಾಗ. ಓಕೆನಾ? ಇಟ್ಸ್ ಈಸಿ ಮೆಡಿಟೇಷನ್, ವೆರಿ ಈಸಿ. ಮೆಡಿಟೇಷನಲ್ಲಿ ತುಂಬ ಇದೆ. ಗೈಡೆಡ್ ಮೆಡಿಟೇಷನ್ ಇದೆ, ಈ ಥರ ಹಲವಾರು ಇದ್ದಾವೆ. ಓಕೆನಾ? ಹೌ ಟು ಲವ್ ಯುವರ್ ಸೆಲ್ಫ್. ಸೊ ಆ ಥರ ಮೆಡಿಟೇಷನ್ ಹೇಗೆ ಮಾಡೋದು, ಹಲವಾರು ಟೆಕ್ನಿಕ್ಸ್ಗಳಿದ್ದಾವೆ, ತುಂಬ ಇದ್ದಾವೆ. ಓಕೆನಾ? ಸೊ ನಿಮಗೆ ಬೇಕಿದ್ರೆ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋಸ್ನ ಮಾಡ್ತೀನಿ. ಓಕೆನಾ? ಬಟ್ ಏನು ಮಾಡ್ಬೇಕು ನೀವು? ವಿಡಿಯೋ ಮಾಡೋ ಕೆಲಸ ನಂದು, ಕಮೆಂಟ್ ಮಾಡೋ ಕೆಲಸ ನಿಮ್ಮದು. ಸ್ಟೆಪ್ 1 ಏನು? ಸಿಂಪಲ್ ಮೆಡಿಟೇಷನಲ್ಲಿ ಒಂದು ಸೈಲೆಂಟ್ ಪ್ಲೇಸ್ನ ಹುಡುಕೊಳ್ಳಿ. ಅಂದರೆ ಮನೇಲೊಂದು ರೂಮಲ್ಲಿ ಕೂತ್ಕೊಂಡ್ರು ಆಯಿತು, ಬಾಗಿಲು ಹಾಕ್ಕೊಂಡು, ಆಯಿತಾ? ನಿಮ್ಗೆ ಹೇಗೆ ಕಂಫರ್ಟ್ ಅನಿಸುತ್ತೆ ಆ ಥರ ಚೇರ್ ಮೇಲೆ ಅಥವಾ ಫ್ಲೋರ್ ಮೇಲೆ ನೀವು ಕೂತ್ಕೋಬೋದು. ದಟ್ ಈಸ್ ಸ್ಟೆಪ್ 1. ಎಲ್ಲೂ ಗಲಾಟೆ ಇರಬಾರ್ದು, ಆ ಜಾಗ ನೀವು ಹುಡುಕೋಬೇಕು. ಓಕೆನಾ? ಸ್ಟೆಪ್ 2 ಏನು? ನಾವು ಕೂರುವ ಭಂಗಿ, ಪಾಸ್ಚರ್, ರೈಟ್? ಸ್ಟ್ರೈಟಾಗಿ ಕೂತ್ಕೋಬೇಕು. ಕತ್ತು ಏನು? ಸ್ಟ್ರೈಟಾಗಿರಬೇಕು. ಎಲ್ಲೋ ಹಿಂಗೆ ನೋಡ್ಕೊಂಡು ಕೂರೋದು ಅಥವಾ ಗೂನ್ ಬೆನ್ನು ಹಿಂಗೆ ಮಾಡ್ಕೊಂಡು ಕೂರೋದು, ಸೊ ಇವೆಲ್ಲ ಮಾಡಬಾರ್ದು. ಶಿಸ್ತಿನಿಂದ ಕೂತ್ಕೋಬೇಕು ಆ್ಯಂಡ್ ಕಣ್ಣು ಮುಚ್ಚಬೇಕು, ರೈಟ್? ಜಸ್ಟ್ ಬ್ರೀದಿಂಗ್ನ ಸ್ಟಾರ್ಟ್ ಮಾಡಬೇಕು, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಇನ್ಹೇಲ್ ಆ್ಯಂಡ್ ಎಕ್ಸ್ಹೇಲ್, ರೈಟ್? ಥಾಟ್ಸ್ ಬಂದರೆ ಏನು ಮಾಡೋದು ಅನ್ಬೋದು, ಬಂದೇ ಬರುತ್ತೆ. ಬಿಕಾಸ್ ನೀವಿನ್ನ ಬಿಗಿನರ್, ರೈಟ್? ಸ್ವಲ್ಪ ದಿನ ಥಾಟ್ಸ್ ಬಂದೇ ಬರುತ್ತೆ. ಬಂದಾಗ ಏನು ಮಾಡಬೇಕು? ಅದ್ರ ಬಗ್ಗೆ ಕೋಪ ಮಾಡ್ಕೋಬೇಡಿ. ಆ ಥಾಟ್ಸ್ನ ಜಡ್ಜ್ ಮಾಡ್ಕೊಂಡು ಆ ಕಡೆಗೆ ನಿಮ್ಮ ಮೈಂಡ್ನ ತೊಗೊಂಡೋಗ್ಬೇಡಿ. ಓಕೆ? ಥಾಟ್ಸ್ ಬಂತಾ? ಓಕೆ, ಮತ್ತು ತಕ್ಷಣ ನಿಮ್ಮ ಮೈಂಡ್ನ ಬ್ರೀದಿಂಗ್ ಮೇಲೆ ಗಮನ ಕೊಡಿ. ಸೊ ಇದಕ್ಕೊಂದು ಈಸಿ ವೇ ನಾನು ಹೇಳಬೇಕಂದ್ರೆ, ನೀವು ಪ್ರತಿ ಸತಿ ಉಸಿರನ್ನ ಆಚೆ ಬಿಟ್ಟಾಗ ರಿವರ್ಸ್ ಕೌಂಟ್ ಮಾಡ್ತಾ ಬನ್ನಿ. 50ರಿಂದ ಕೌಂಟ್ ಮಾಡಿ, ಇಲ್ಲ 10ರಿಂದ ಕೌಂಟ್ ಮಾಡಿ. ಫಾರ್ ಎಕ್ಸಾಂಪಲ್, ಹಿಂಗೆ ಉಸಿರು ತಗೊಂಡು ಹಿಂಗೆ ಉಸಿರು ಆಚೆ ಬಿಟ್ಟಾಗ 10 ಅಂತ ಹೇಳಿ. ಓಕೆ? ಆ್ಯಂಡ್ ಮತ್ತೆ ಉಸಿರು ತಗೊಂಡು ಉಸಿರು ಬಿಟ್ಟಾಗ 9 ಅಂತ ಹೇಳಿ. ಆ್ಯಂಡ್ ದೆನ್ 8, 7, ಈ ಥರ 0ವರೆಗೂ ಕೌಂಟ್ ಮಾಡ್ತಾ ಬನ್ನಿ. ಥಾಟ್ಸ್ ಬರ್ತಿರುತ್ತೆ, ಬಟ್ ಕೌಂಟ್ ಮೇಲೆ ನಿಮ್ಮ ಗಮನ ಹೋಗುತ್ತಲ್ಲ, ಅದರಿಂದ ಥಾಟ್ಸ್ ಅವಾಯ್ಡ್ ಆಗುತ್ತೆ. 10 ನಿಮಿಷಕ್ಕೆ ನೀವು ಮಾಡಲೇಬೇಕು ಇದನ್ನು. 50ರಿಂದನೇ ಮಾಡಿ. 50, 49,
48. ಪ್ರತಿ ಸತಿ ಉಸಿರು ಬಿಟ್ಟ ಕೌಂಟ್ ಮಾಡಿ. 50, 49, 48. ಈ ಥರ ಕೌಂಟ್ ಮಾಡ್ತಾ ಹೋಗಿ. ಥಾಟ್ಸ್ ಬಂದರೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಬಂದರೆ ಬರಲಿ, ಬಟ್ ಮತ್ತೆ ಕೌಂಟಿಂಗ್ ಮೇಲೆ ಗಮನ ಇರಲಿ. ಮಿಸ್ ಮಾಡಬೇಡಿ. ಕೌಂಟಿಂಗ್ ಮಿಸ್ ಮಾಡಬಾರ್ದು ಅಂತ ನೀವು ಮಾಡಿದ್ರೆ ಥಾಟ್ಸ್ ಯಾವುದು ನಿಮ್ಮ ಮೈಂಡಿಗೆ ಅಷ್ಟಾಗಿ ಬರೋದಿಲ್ಲ. ಓಕೆನಾ? ಸ್ವಲ್ಪ ದಿನ ಟೈಮ್ ತಗೊಳುತ್ತೆ, ಬಟ್ ಥಾಟ್ಸ್ ಬಂತು ಅಂತ ಕೈ ಬಿಡಬೇಡಿ. ದಯವಿಟ್ಟು ಮಾಡಿ. ಓಕೆನಾ? 10 ನಿಮಿಷ ಸಾಕು. ಫಸ್ಟ್ 5 ನಿಮಿಷದಿಂದ ಸ್ಟಾರ್ಟ್ ಮಾಡಿ, ಆಮೇಲೆ 10 ನಿಮಿಷಕ್ಕೆ ನೀವು ಇಂಪ್ರೂವ್ ಮಾಡ್ಕೋಬೋದು. ನೆಕ್ಸ್ಟ್, ಯಾವಾಗ ಮಾಡಬೇಕು ಮೆಡಿಟೇಷನ್? ವೆನ್ ಟು ಮೆಡಿಟೇಟ್? ಮಾರ್ನಿಂಗ್ ಆದರೆ ಫ್ರೆಶ್ ಮೈಂಡ್ ಇರುತ್ತೆ, ಡೇ ಪೂರ್ತಿ ಫ್ರೆಶ್ ಅನಿಸುತ್ತೆ ಮಾರ್ನಿಂಗ್ ಮಾಡಿದ್ರೆ. ಈವ್ನಿಂಗ್ ಮಾಡಿದ್ರೆ ಸ್ಟ್ರೆಸ್ ಎಲ್ಲ ರಿಲೀಸ್ ಆಗುತ್ತೆ. ಸೊ ಬೇಸಿಕಲಿ ಮಾರ್ನಿಂಗ್ 10 ಮಿನಿಟ್ಸ್, ಈವ್ನಿಂಗ್ 10 ಮಿನಿಟ್ಸ್ ನೀವು ಮಾಡಿ. ನೀವು ಟೈಮ್ ಹುಡುಕೊಳ್ಳಿ, ಟೈಮ್ ತಕ್ಕೊಳ್ಳಿ. ಯಾವುದ್ರಿಂದನಾದರೂ ಮೊಬೈಲ್ ನೋಡ್ತಿದ್ರೆ ಆ ಮೊಬೈಲ್ನ 2 ನಿಮಿಷಕ್ಕೆ ಸ್ಕ್ರಾಲ್ ಮಾಡಿ, ಇನ್ನು ಮಿಕ್ಕಿದ ಟೈಮ್ ಮೆಡಿಟೇಷನ್ಗೆ ಅಂತ ತಗೊಳ್ಳಿ. ಓಕೆನಾ? ಟೈಮ್ ಇಂಪಾರ್ಟೆಂಟ್ ಆಗಿರೋದಿಲ್ಲ, ರೈಟ್? ಬೆಳಗ್ಗೆ ಈವ್ನಿಂಗ್ 6 ಗಂಟೆಗೆ ಮಾಡಬೇಕು, ಬೆಳಗ್ಗೆ 5 ಗಂಟೆಗೆ ಮಾಡಬೇಕು. ನೋ, ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ನಿಮ್ಗೆ ಯಾವಾಗ ಬೇಕಾಗುತ್ತೋ ಅವಾಗ ಮಾಡಿ, ಬಟ್ ಕನ್ಸಿಸ್ಟೆಂಟಾಗಿ ಮಾಡಿ. 1 ಮಂತ್ ಮಾಡಿ, ರೈಟ್? ನೀವು ನಿಜವಾಗ್ಲೂ ಚೇಂಜ್ನ ಫೀಲ್ ಮಾಡ್ತೀರಾ. 1 ಮಂತ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಮಾಡಿ ಮೆಡಿಟೇಷನ್ 10 ನಿಮಿಷ. ನಿಜವಾಗ್ಲೂ ನಿಮ್ಮ ಚೇಂಜಸ್ನ ಫೀಲ್ ಮಾಡೇ ಮಾಡ್ತೀರಾ. ಆಮೇಲೆ ಬಂದು ನನಗೆ ಕಮೆಂಟ್ ಹಾಕಿ ಹೇಳಿ. ಓಕೆನಾ? ಓಕೆ, ಸೊ ಈಗ ರಿಯಲ್ ಬೆನಿಫಿಟ್ಸ್ ಏನು ಸಿಗ್ಬೋದು ಮೆಡಿಟೇಷನಿಂದ ಅಂತ ನೋಡೋಣ. ಓಕೆನಾ? ಫಸ್ಟ್ ಒನ್ನು ಮೆಂಟಲ್ ಬೆನಿಫಿಟ್. ಏನೇನಾಗುತ್ತೆ? ಸ್ಟ್ರೆಸ್ ಕಡಿಮೆ ಆಗುತ್ತೆ, ಫೋಕಸ್ ಇಂಪ್ರೂವ್ ಆಗುತ್ತೆ, ಆ್ಯಂಡ್ ಮೆಮೊರಿ ಕೂಡ ಬೆಟರ್ ಆಗುತ್ತೆ. ಓಕೆನಾ? ನೆಕ್ಸ್ಟು ಎಮೋಷ್ನಲ್ ಬೆನಿಫಿಟ್ಸ್ ಸಿಗುತ್ತೆ ನಿಮಗೆ. ನಿಮ್ಮ ಕೋಪ ಕಂಟ್ರೋಲಿಗೆ ಬರುತ್ತೆ. ಓಕೆ? ಆ್ಯಂಡ್ ಭಯ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಓಕೆ ಓಕೆ ಫಿಸಿಕಲ್ ಬೆನಿಫಿಟ್ಸ್ ಏನು ಸಿಗ್ಬೋದು? ಫಸ್ಟ್ ಆಫ್ ಆಲ್ BP ಕಂಟ್ರೋಲ್ ಆಗುತ್ತೆ. ಯು ನೋ ದಿಸ್? ನಿಮ್ಮ ಸ್ಲೀಪ್ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಬರುತ್ತೆ, ಯಾಕಂದರೆ ಬ್ರೈನ್ ಕಾಮ್ ಆಗಿರುತ್ತಲ್ಲ, ಹಾಗಾಗಿ. ಜೊತೆಗೆ ಬ್ರೈನ್ ಕಾಮ್ ಇದ್ದಾಗ ಬಾಡಿ ಕೂಡ ರಿಲ್ಯಾಕ್ಸ್ಡ್ ಸ್ಟೇಟಿಗೆ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಮೆಡಿಟೇಷನ್ನು ನಿಮ್ಮ ಸಿಚುಯೇಷನ್ನ ಚೇಂಜ್ ಮಾಡೋದಿಲ್ಲ, ಬಟ್ ನೀವು ಆ ಸಿಚುಯೇಷನ್ನ ಫೇಸ್ ಮಾಡೋ ವೇನ ಚೇಂಜ್ ಮಾಡುತ್ತೆ. ಸೊ ಮೆಡಿಟೇಷನ್ ಚೇಂಜಸ್ ನಾಟ್ ಯುವರ್ ಸಿಚುಯೇಷನ್, ಇಟ್ ಚೇಂಜಸ್ ದ ವೇ ಯು ಫೇಸ್ ದ ಸಿಚುಯೇಷನ್. ಅರ್ಥ ಆಗ್ತಿದೆಯಾ? ಫಾರ್ ಎಕ್ಸಾಂಪಲ್ಲು, ಈಗ ಒಂದು ಗ್ಲಾಸ್ ವಾಟ್ರಲ್ಲಿ ಮಣ್ಣಿದೆ ಅಂದ್ಕೊಳ್ಳಿ. ಅದನ್ನು ನೀವು ಹಿಂಗೆ ಸ್ಪೂನಲ್ಲಿ ಹಿಂಗೆ ತಿರುಗಿಸ್ತಾನೆ ಇರಿ, ಏನಾಗುತ್ತೆ? ಮಣ್ಣು ತಿರುಗ್ತಾನೆ ಇರುತ್ತೆ. ಅದು ಕೆಳಗೆ ಸೆಟಲ್ ಆಗುತ್ತಾ? ಅದನ್ನು ಡಿಸ್ಟರ್ಬ್ ಮಾಡ್ತಾನೆ ಇದ್ರೆ ಇಲ್ಲ. ಅದೇ ಸ್ವಲ್ಪ ಹೊತ್ತು ಅದನ್ನ ಹಾಗೆ ಬಿಟ್ಟರೆ ನಿಧಾನವಾಗಿ ಮಣ್ಣು ಕೆಳಗೆ ಸೆಟ್ಲ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಎಲ್ಲವೂ ಕಂಪ್ಲೀಟಾಗಿ ಸೆಟಲ್ ಆಗಿ ಬರೀ ನೀರು ಉಳ್ಕೊಳ್ಳೋದು. ಹೌದು ತಾನೆ? ಸೊ ಸೇಮ್ ಥಿಂಗ್ ವಿತ್ ಮೈಂಡ್, ರೈಟ್? ಮೆಡಿಟೇಷನ್ನು ಮೈಂಡನ್ನು ಸೆಟಲ್ ಮಾಡುತ್ತೆ. ಗೊತ್ತಾಗ್ತಿದೆಯಾ? ಆ್ಯಂಡ್ ಈಗ ಮೆಡಿಟೇಷನ್ನು ಲೈಫ್ನ ಹೇಗೆ ಚೇಂಜ್ ಮಾಡುತ್ತೆ ಅಂದರೆ, ಯಾರು ಮೆಡಿಟೇಷನ್ನ ಅಭ್ಯಾಸ ಮಾಡ್ತಿರ್ತಾರಲ್ಲ ಅವರು ಯಾವುದೇ ಒಂದು ಥಿಂಗಿಗೆ ತಕ್ಷಣ ರಿಯಾಕ್ಟ್ ಮಾಡಲ್ಲ, ರೆಸ್ಪಾಂಡ್ ಮಾಡೋದನ್ನ ಕಲ್ತ್ಕೋತಾರೆ. ಓಕೆನಾ? ನೀವೇನೋ ಅಂದ್ರಿ ಅಂತ ಅವರು ಹಿಂದೆನೇ ಅಂದ್ಬಿಡಲ್ಲ. ಏನು ಕಂದಿದ್ದಾರೆ, ಏನು ಎತ್ತ, ಯಾಕೆ ಹೇಳ್ತಿದ್ಯಾ, ನಾನು ಏನು ಮಾಡಿದೆ, ಈ ಥರ ರೆಸ್ಪಾಂಡ್ ಮಾಡ್ತಾರೆ. ಇದರಿಂದ ಜಗಳಗಳು ಕಡಿಮೆ ಆಗುತ್ತೆ. ಹೌದಾ? ಜಗಳ ನೋವೇ ಆಗೋಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ಮೆಡಿಟೇಷನ್ ಮಾಡೋರು ತುಂಬ ಥಿಂಕ್ ಮಾಡಿ ಡಿಸಿಷನ್ ತಗೋತಾರೆ. ಯಾವುದೇ ಒಂದು ಎಮೋಷ್ನಲ್ ಸಿಚುಯೇಷನ್ಗಳಲ್ಲಿ ಎಮೋಷ್ನಲ್ ಭಾವನೆಗಳು ಬರುತ್ತಲ್ಲ, ಆ ಭಾವನೆ ಮೇಲೆ ಡಿಪೆಂಡ್ ಆಗಿ ಯಾವುದೇ ಥರದ ಡಿಸಿಷನ್ ತಗೊಳ್ಳೋದಿಲ್ಲ ಮೆಡಿಟೇಟಿಂಗ್ ಪರ್ಸನ್. ಓಕೆ? ಆ್ಯಂಡ್ ಲೈಫಲ್ಲಿ ಏನೇ ಚಾಲೆಂಜಸ್ ಬಂದ್ರೂ ಕಾಮಾಗಿ ಅದನ್ನು ಫೇಸ್ ಮಾಡೋದು ಕಲ್ತ್ಕೋತಾರೆ ಅವರು, ರೈಟ್? ಯಾವುದೊಂದು ಬಂತು ಅಂದಿದ ತಕ್ಷಣ ಟೆನ್ಷನ್ ತೊಗೊಂಡು ಅಯ್ಯೋ ಅದು ಇದು ಮಾಡಬೇಕು ಅಂತ ಇನ್ನೂ ಏನೇನೋ ಡಬಲ್ ಟೆನ್ಷನ್ಸ್ನ ಮಾಡ್ಕೊಳ್ಳೋದಲ್ಲ ಲೈಫಲ್ಲಿ. ಓಕೆನಾ? ಯಾವುದೊಂದು ಚಾಲೆಂಜ್ ಬಂದರೂ ಕಾಮಾಗಿ ಕೂತು ಅದು ಹೇಗೆ ಸಾಲ್ವ್ ಮಾಡಬೇಕು, ಏನು ಎತ್ತಾ ಅಂತ ಅಂದ್ಬಿಟ್ಟು ನೋಡ್ತಾರೆ. ಸೊ ಇದು ಮೆಡಿಟೇಷನ್ ಪರ್ಸನ್ಗಳು ಮಾಡುವಂಥದ್ದು. ಈ ಥರ ನಿಮ್ಮ ಲೈಫ್ನ ಅದು ಚೇಂಜ್ ಮಾಡುತ್ತೆ. ಸೊ ಸ್ಟಾರ್ಟ್ ಟುಡೇ. ನಾಳೆವರೆಗೂ ವೆಯ್ಟ್ ಮಾಡಬೇಡಿ. ಮೆಡಿಟೇಷನ್ಗೆ ಯಾವುದೇ ಒಂದು ಥರದ ಇದೇ ಥರ ಡ್ರೆಸ್ ಹಾಕಬೇಕು ಅನ್ನೋದಿಲ್ಲ, ಟೀಚರ್ ಬೇಕು ಅನ್ನೋದಿಲ್ಲ,
ಇಂಥದೇ ಪ್ಲೇಸಿಗೆ ಹೋಗಿ ಮಾಡಬೇಕು, ಇದೇ ಥರ ಒಂದು ಇದಿರಬೇಕು ಜಾಗ, ಆ ಥರನೂ ಏನೂ ಇಲ್ಲ. ಎಲ್ಲ ಸೆಟ್ ಮಾಡ್ಕೋಬೇಕು, ಫ್ಲವರ್ ಇಟ್ಕೋಬೇಕು, ಅದು ಇಟ್ಕೋಬೇಕು, ನಥಿಂಗ್, ರೈಟ್? ಒಂದೇ ಬೇಕಿರೋದು ಅದಕ್ಕೆ, ಡಿಸೈರ್ ಟು ಬಿ ಕಾಮ್. ನಿಮಗ ಡಿಸೈರ್ ಇರಬೇಕು, ನಾನು ಕಾಮ್ ಆಗಿರಬೇಕು ಅನ್ನೋದು, ರೈಟ್? ಸೊ ಕೊನೆಯದಾಗಿ ಹೇಳಬೇಕಂದ್ರೆ, ಸೊ ಮೆಡಿಟೇಷನ್ ಈಸ್ ನಾಟ್ ಅ ಲಕ್ಸುರಿ, ಇಟ್ ಈಸ್ ಅ ನೆಸೆಸಿಟಿ, ರೈಟ್? ಸೊ ಡೈಲಿ 10 minutes ಮೆಡಿಟೇಷನ್ ಕ್ಯಾನ್ ಚೇಂಜ್ ಯುವರ್ ಲೈಫ್, ಮೈಂಡ್ ಆ್ಯಂಡ್ ಹೆಲ್ತ್. ಓಕೆ, ಸೊ ಐ ಹೋಪ್ ಇವತ್ತಿಂದ ಎಲ್ಲರೂ ಒಂದು ಚಿಕ್ಕ ಸ್ಟೆಪ್ ತಗೋತೀರಾ ಅಂತ ನಾನು ನಂಬ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ನಿಮ್ಮ ಲೈಫು ಪಾಸಿಟಿವ್ ಆಗಿರಲಿ ಆ್ಯಂಡ್ ಕಾಮ್ ಆಗಿರಲಿ, ಪೀಸ್ಫುಲ್ ಆಗಿ ಕೂಡ ಇರಲಿ. ಓಕೆ, ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್.